ಕೊನೆಗೂ 500 ವರ್ಷಗಳ ರಾಮ ಭಕ್ತರ ಕನಸು ನನಸು. ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ. ಸರ್ವಾಲಂಕೃತ ಬಾಲರಾಮನ ದರ್ಶನ ಪಡೆದ ಭಕ್ತಗಣ. ಯಜಮಾನನ ಸ್ಥಾನದಲ್ಲಿ ನಿಂತು ಮೋದಿಯಿಂದ ಪೂಜೆ. ಮೂರ್ತಿಯ ಪಾದಕ್ಕೆ ಕಮಲದ ಹೂ ಅರ್ಪಿಸಿದ ನಮೋ. ರಾಮಲಲ್ಲನಿಗೆ ಮೊದಲ ಆರತಿ ಬೆಳಗಿದ್ರು ಪ್ರಧಾನಿ ಮೋದಿ. ರಾಮಲಲ್ಲಾನಿಗೆ ಪೂಜೆಯ ಬಳಿಕ ಪ್ರಧಾನಿ ಕೈಗೆ ಕಂಕಣ. 10 ಜನಕ್ಕೆ ಮೋದಿಯಿಂದ ವಸ್ತ್ರದಾನ. ಅಂತಿಮವಾಗಿ ಬಾಲರಾಮನಿಗೆ ದೀರ್ಘದಂಡ ನಮಸ್ಕಾರ. ಹೊಸ ರಾಮಲಲ್ಲ ಮೂರ್ತಿ ಜೊತೆ ಹಳೆಯ ಮೂರ್ತಿ ಪ್ರತಿಷ್ಠಾಪನೆ. ಗರ್ಭಗುಡಿಯಲ್ಲಿ 2 ಮೂರ್ತಿಗಳ ಸಮಾಗಮ. ಪ್ರಧಾನಿಯಿಂದ 2 ಪ್ರತಿಮೆಗಳಿಗೂ ಪೂಜೆ ಪುನಸ್ಕಾರ. ರಾಮ ಮಂದಿರ ನೋಡೋಕೆ ಬಂದಿದ್ದವರ ಮೇಲೆ ಪುಷ್ಪವೃಷ್ಟಿ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯಾಗ್ತಾ ಇದ್ದಂತೆ ಹೂಮಳೆ. ಆಗಸದಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ. ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾದವರಿಗೆ ಸನ್ಮಾನ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅಭಿನಂದನೆ. ಪ್ರಧಾನಿ ಮೋದಿಗೆ ಬೆಳ್ಳಿ ರಾಮ ಮಂದಿರದ ಗಿಫ್ಟ್ ನೀಡಿ ಗೌರವ ಸಮರ್ಪಣೆ. ಅಯೋಧ್ಯೆಯಲ್ಲಿ ಇನ್ಮುಂದೆ ಗೋಲಿಬಾರ್ ನಡೆಯುವುದಿಲ್ಲ. ಯಾಕಂದ್ರೆ ಇಲ್ಲಿ ಸ್ವಸ್ಥಾನದಲ್ಲಿ ರಾಮ ವಿರಾಜಮಾನನಾಗಿದ್ದಾನೆ. ರಾಮರಾಜ್ಯ ಸ್ಥಾಪನೆಯ ಘೋಷಣೆ ಮಾಡಿದ ಯೋಗಿ. ಈಗ ರಾಮ ಟೆಂಟ್ನಲ್ಲಿಲ್ಲ, ದಿವ್ಯ ಮಂದಿರದಲ್ಲಿದ್ದಾನೆ. ನಮ್ಮ ರಾಮ ಬಂದಿದ್ದಾನೆ. ಇದು ಹೊಸ ಕಾಲದ ಉದಯ ಅಂತ ಪ್ರಧಾನಿ ಮೋದಿ ಸಂತಸ. ಉದ್ಘಾಟನೆ ತಡವಾಗಿದ್ದಕ್ಕೆ ರಾಮನ ಕ್ಷಮೆ ಕೇಳಿದ ನಮೋ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನಾ ಸಮಾರಂಭದಲ್ಲಿ ಗಣ್ಯರು ಭಾಗಿ. ರಾಮನೂರಿನಿಂದಾನೇ ಬಾಲರಾಮನನ್ನ ಕಣ್ತುಂಬಿಕೊಂಡ ಸೆಲೆಬ್ರಿಟಿಗಳು. ವಿವಿಧ ಭಾಷೆಯ ಕಲಾವಿದರಿಂದ ಭಾವನಮನ. ಕರುನಾಡಲ್ಲೂ ಮನೆ ಮಾಡಿದ ರಾಮನ ಸಂಭ್ರಮ. ವಿವಿಧ ದೇಗುಲಗಳಿಗೆ ಭೇಟಿ ನೀಡಿ ರಾಜಕೀಯ ನಾಯಕರಿಂದ ಪೂಜೆ. ತಾವೇ ಸ್ವತಃ ಬಿಲ್ಲು ಬಾಣ ಹೂಡಿದ ಸಿಎಂ ಸಿದ್ದರಾಮಯ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.